ನಮ್ಮ ಅಂದದ ಚಂದದ ಸುಬ್ಬಲಕ್ಷ್ಮಿ ಸಂಸಾರ ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ. ಮೀಟಿಂಗ್ ನಲ್ಲಿ ಇದ್ರು ಅನ್ಸುತ್ತೆ, ಅದಕ್ಕೆ ಫೋನ್ ಕಟ್ ಮಾಡೋರೆ. ನಾವು ಆಚೆ ಹೋಯ್ತಾ ಇದೀವಿ ಅಂತ ಹೇಳ್ದೆ, ಪಿಕ್ಚರ್ಗೆ ಹೋಯ್ತಾ ಇದೀವಿ ಅಂತ ಹೇಳಕ್ಕಾಗ್ಲಿಲ್ಲ. ಸುಬ್ಲಕ್ಷ್ಮಿ, ನಿನ್ ಗಂಡ ಆಫೀಸಲ್ಲಿ ಇದ್ದಾರೆ ಅಂತ ಹೇಳ್ದಿಯಲ್ಲ, ಅವ್ರು ಆಫೀಸಲ್ಲಿ ಇಲ್ಲ, ಇಲ್ಲಿದ್ದಾರೆ. ನನಗಂತೂ ಪಿಕ್ಚರ್ ಬಾಯ್ ಇಷ್ಟ ಆಯ್ತು. ನಿನಗೆ ಇಷ್ಟ ಆಯ್ತಾ ಮಗ? ವಾ, ತುಂಬಾ ಇಷ್ಟ ಆಯ್ತು ಅಮ್ಮ. ಅದರಲ್ಲಿ ಬೀಚ್ ಇದೆಯಲ್ಲ, ನನ್ನ ಕರ್ಕೊಂಡು ಹೋಗ್ತೀಯಾ? ಮಿಸ್ಟರ್ ಮಿಸಸ್ ಗುರುಮೂರ್ತಿ, ದಯವಿಟ್ಟು ಕೌಂಟರ್ ಹತ್ರ ಬನ್ನಿ. ನಾನೇ ಮಿಸ್ ಗುರುಮೂರ್ತಿ ಅಂದ್ರೆ. ನಮ್ಮ ಆಫೀಸಲ್ಲಿ ಮಾಡೋ ಕೆಲಸಕ್ಕೆ ಸಂಬಳ ಸಿಗಲ್ಲ. ನಮ್ಮ ಸಂಬಳ ಸಿಗೋದು ಈ ಕೆಲಸಕ್ಕೇನೆ. ಅಂದರೆ ಹುಡುಗಿನ ಪಿಕ್ಚರ್ ಕರ್ಕೊಂಡು ಹೋಗೋದು, ಡಿನ್ನರ್ ಕೊಡ್ಸೋದು, ಸುತ್ತಾಡೋಕೆ ಕರ್ಕೊಂಡು ಹೋಗೋದು. ನಾನು ನಿಂಗೊಂದು ಶರ್ಟ್ ಕೊಡ್ಸಿದ್ನಲ್ಲ, ಮೆರೂನ್ ಕಲರ್, ಪ್ಲೀಸ್ ಅದನ್ನು ಹಾಕ್ಕೊಂಡು ಬಾ. ಅಫ್ಕೋರ್ಸ್ ಜಾನು, ನಾನು ಅದೇ ಶರ್ಟ್ನ ಹಾಕೊಂಡ್ಬರ್ತೀನಿ. ಓಕೆ? ಎಲ್ಲಿವರೆಗೂ ಶನಾಯ್ ಅವರ ಜೀವನದಿಂದ ದೂರ ಹೋಗಲ್ವೋ ಅಲ್ಲಿವರೆಗೂ ಯಾರು ಏನೂ ಮಾಡೋಕ್ಕಾಗಲ್ಲ. ಯಾರಾದರೂ ಒಬ್ಬ ಸ್ಮಾರ್ಟ್ ಆಗಿರೋ ಹುಡುಗ ಬಂದು ಅವಳ ಕಣ್ಣು ಗುರುನ್ ಬಿಟ್ಟು ಅವನ ಮೇಲೆ ಬೀಳುವಾಗ ಆಗಬೇಕು ಸರ್. ಎಸ್, ನೋಡಿ ಸರ್, ಇಂಟರ್ವ್ಯೂಗೆ ಎಷ್ಟು ಜನ ಬಂದಿದ್ದಾರೆ? ಎಸ್ ಎಸ್ ಮಿಸ್ಟರ್ ಆನಂದ್, ಮಾರ್ಕೆಟಲ್ಲಿ ನಮ್ಮ ಕಂಪನಿ ರೆಪ್ಯುಟೇಷನ್ ಆಗಿದೆ, ಅದರ ಪರಿಣಾಮ ಇದು. ಅದು ಕರೆಕ್ಟೇ ಸರ್. ಅದೆಲ್ಲ ನಮ್ಮ ಶರ್ಮಾ ಅವರ ಶ್ರಮ ಹಾಗೂ ಬುದ್ಧಿವಂತಿಕೆ. ಸರ್ ಪ್ಲೀಸ್ ಡೋಂಟ್ ಮೈಂಡ್ ಮೀ ಸೇಯಿಂಗ್ ದಿಸ್. ಗುರು ಕೂಡ ತುಂಬ ಕಷ್ಟಪಟ್ಟಿದ್ದಾನೆ. ಐ ಮೀನ್ ಕಳೆದ 2 ವರ್ಷಗಳಿಂದ ಆಗಿರೋ ಎಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಗುರುಯಿಂದಾನೆ. ಸೊ ಎಸ್ ಎಸ್ ಮಿಸ್ಟರ್ ಆನಂದ್, ಅದರ ಬಗ್ಗೆ ಅನುಮಾನನೇ ಇಲ್ಲ. ಅದಕ್ಕೆ ಅಲ್ವಾ ಅವ್ರು ನಮ್ಮ ಕಂಪ್ನಿಗೆ ಚೀಫ್ ಆಗಿರೋದು. ಆದರೆ ಸದ್ಯಕ್ಕೆ ಗುರು ಅವರ ಈ ನಡವಳಿಕೆಯಿಂದ ಮಾರ್ಕೆಟಲ್ಲಿರೋ ನಮ್ಮ ರೆಪ್ಯುಟೇಷನ್ನು ಎಷ್ಟು ದಿವಸ ಉಳಿಯುತ್ತೆ ಅನ್ನೋ ಅನುಮಾನ ಶುರುವಾಗಿದೆ. ಈಗ ನೀವೇ ನೋಡಿ, ಇಂಟರ್ವ್ಯೂಗೆ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ. ಆದರೆ ಶನಾಯ ಹೋಗಿ ಚೇಂಬರಲ್ಲಿ ಕೂತಿದ್ದಾಳೆ. ಅವಳು ಬರೋವರೆಗೂ ಇಂಟರ್ವ್ಯೂ ಇಲ್ಲ. ಅದೇನೋ ಹೇಳ್ತಾರಲ್ಲ, ಕುಂಬಾರನ ವರ್ಷ ದೊಣ್ಣೆಗೆ ನಿಮಿಷ ಅನ್ನೋ ಹಾಗೆ 2 ವರ್ಷದ ಗುರುಮೂರ್ತಿಯವರ ಶ್ರಮ ಈ ಶನಾಯಿಂದ ಹಾಳಾಗುತ್ತೆ ಬೇಗ ಅನ್ನಿಸ್ತಾ ಇದೆ. ಸಾರಿ ಟು ಸೇ ದಿಸ್. ಹಾಯ್ ಜಿನಿ. ಹಾಯ್ ಸರ್. ಸೆಲೆಕ್ಷನ್ ಆಯಿತು. ಹೋ, ವೆಲ್ಕಮ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಆ್ಯಂಡ್ ದೀಸ್ ಆರ್ ಮೈ ಡಾಕ್ಯುಮೆಂಟ್ಸ್. ರೇ ಗುರು, ಗುರುಮೂರ್ತಿ, ಸಾರಿ ಹೆಸರಿಡ್ತು ಹೋಗ್ಬಿಟ್ಟೆ. ಇನ್ಮೇಲೆ ಹಾಗೆ ಕರೆಯೋಣ ಅಂತ ಅನ್ನಿಸ್ತು. ಇನ್ಮೇಲೆ ಹಾಗೆ ಕರಿತೀನಿ. ಪರವಾಗಿಲ್ಲ, ಇಟ್ಸ್ ಓಕೆ, ಹೇಳಿ. ಅಲ್ಲ, ಇದ್ದಕ್ಕಿದ್ದಾಗೆ ಯಾಕೆ ಹಂಗೆ ಕರಿಬೇಕು ಅನ್ನಿಸ್ತು ಅಂತ ಕಾರಣ ಕೇಳಬೇಕಲ್ವಾ? ಓ ಹಾಂ, ಹೇಳಿ, ಯಾಕೆ ಹಾಗನ್ನಿಸ್ತು? ಅರೆ, ಹತ್ತಿರದವ್ರನ್ನ, ಸಂಬಂಧಿಕರನ್ನ ಹಾಗೆ ತಾನೇ ಕರಿಬೇಕು. ಸಂಬಂಧನ? ನಂಗೆ ಅರ್ಥ ಆಗಲಿಲ್ಲ. ಅಂದರೆ ನೀವು ನನ್ನ ಅಳಿಯ ಆಗಿದ್ದೀರಾ. ಅಳಿಯ?
ನನ್ನ ಮಾನ ತೆಗಿಬೇಕು ಅಂತ ತೀರ್ಮಾನ ಮಾಡಿದ್ಯಾ ನೀನು? ನೀನು ಮಾಡಿರೋ ಕೆಲಸಕ್ಕೆ ಆಚೆ ತಲೆ ಎತ್ತಕ್ಕೂ ಆಗ್ತಿಲ್ಲ. ನಿನ್ನಿಂದ ತೊಂದರೆ ಆಗೋದು ಬೇಕಾಗಿಲ್ಲ, ನೀನು ಇಲ್ಲಿರೋದು ಬೇಕಾಗಿಲ್ಲ. ನೀನೆಲ್ಲ ಲಗೇಜ್ ಪ್ಯಾಕ್ ಮಾಡು, ಗಂಡು ಮೂಟೆ ಕಟ್ಕೊಂಡು ಹೋಗ್ತಾ ಇರಲಿಂದ. ಸೀರಿಯಸ್? ಯಾ ಬೇಬಿ. ಚಿಕ್ಕ ವಯಸ್ಸಿನಲ್ಲಿ ನಾವಿಬ್ರು ಒಂದೇ ಬಿಲ್ಡಿಂಗಲ್ಲಿ ಇದ್ವಿ. ಅಪ್ಪಂಗೆ ಟ್ರಾನ್ಸ್ಫರ್ ಆದಮೇಲೆ ಅಷ್ಟು ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ಈಗ ಬಂದಿದ್ದಾನೆ ರಾಮೋರೆ, ಇವನು ಟ್ರೇಡರ್. ಹಂಗಂದ್ರೆ ಹಾಗಂದ್ರೆ ಇವನ ಐಟಮ್ನ ಅವನಿಗೆ ಮಾರೋದು, ಅವನ ಐಟಮ್ನ ಇವನಿಗೆ ಮಾರೋದು. ಇಂಪೋರ್ಟೆಂಟ್ ಎಕ್ಸ್ಪೋರ್ಟ್ ಬಿಸ್ನೆಸ್. ವ್ಯವಸಾಯಕ್ಕೆ ಏನೇನು ಬೇಕೋ ಅದನ್ನು ನೀವು ನನಗೆ ಹೇಳಿದ್ರೆ ನಾನು ಅದನ್ನು ನಿಮಗೆ ಸಪ್ಲೈ ಮಾಡ್ತೀನಿ. ಹೇಳಿ, ನಿಮ್ಗೇನು ಬೇಕು ಹೇಳಿ. ಮಳೆ, ಗಂಗಾ ಪಪ್ಪ ಮತ್ತು ದಾದಾನ ಉಳಿಸ್ಲಿಕ್ಕೆ ಹಿಂಗೆ ಸುಳ್ಳು ಹೇಳಿಕತ್ತಾಳೆ. ಬ್ಯಾಡ ಗಂಗಾ, ಸಹಿ ಮಾಡಬೇಡ ನೀನು. ಗಂಗಾ ತನ್ನ ಅಪರಾಧನ ತಾನೇ ಒಪ್ಕೊಂಡಿದ್ದಾಳೆ. ಈಕೆ ಹೇಳೋದೆಲ್ಲ ಬಿಲ್ಕುಲ್ ಸುಳ್ಳದ. ಸೈನ್ ಮಾಡು ಅಂದೆ. ಲಕ್ಕಿ ನಿನ್ಗೆ ಬೇಕಾ? ಗೀತಾ ಒಳ್ಳೆ ಹುಡುಗಿ, ಲಕ್ಕಿ ಅವಳಿಗೆ ಸಿಗ್ತಾನೆ. Whoever loves somebody the most, they will get that person. ನೋಡು, ನಾವು ಹೋಗಿ ದೂರ ನಿಂತು ಅವಳು ಹೇಗ್ ಪೂಜೆ ಮಾಡ್ತಾಳೆ ಅಂತ ನೋಡೋಣ. ನೀನು ಬಾರೋ. ಬೇಡ ಅಜ್ಜಿ. ಬಾ ಕರ್ಣ, ಏನು ಆಗುದಿಲ್ಲ. ಇವತ್ತು ನೀನು ಬಿಡಲ್ಲ, ನಿನ್ನ ರಕ್ತ ಕುಡ್ದೆ ತೀರ್ತೀನಿ. ನಾಟಕದಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿದ್ಲಲ್ಲ ಸೌಮ್ಯ, ಅವಳು ಸತ್ತೋದ್ಲಂತೆ. ಅಸ್ಕಲ್, ನಾನು ಸೌಮ್ಯ ಅನ್ಕೊಂಡು ಇಲ್ಲೇನೋ ಮಾಡ್ತಾ ಇದ್ಯಾ? ಇವರೇ ಕೊಲೆ ಮಾಡಿದ್ದು ಅಂತ ಹೇಗ್ರಿ ಹೇಳ್ತೀರಾ? ಸ್ಟೇಜ್ ಮೇಲೆ ನಾಟಕ ನಡಿಬೇಕಾದ್ರೆ ಕತ್ತಿಸ್ಕಿದ್ದಾನೆ ಸರ್. ದಯವಿಟ್ಟು ನನ್ನ ಹೆಂಡತಿ ಸಾವಿಗೆ ನ್ಯಾಯ ಕೊಡಿಸಿ ಸರ್. ಹೆಂಡ್ತಿನ? ಇಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ಅದು ಎಲ್ಲೊಬ್ರು ಕುಷ್ಠರೋಗದ ಪೇಷಂಟ್ ಇದಾರಲ್ಲ, ಅವ್ರನ್ನ ನೋಡಕ್ ಬರ್ತಾರೆ. ಅವ್ರನ್ನ ಮಾತಾಡ್ಸೋದಕ್ಕೆ ನಾನು ನಿಮ್ ಜೊತೆ ಬರ್ಲಾ? ನಿನ್ನಿಂದ ನನ್ನ ಮಾಸ್ಟರ್ ಪ್ಲಾನೇ ಹಾಳಾಯ್ತಲ್ಲೋ. ಮಧುರ DC ಆದ್ರೆ ವಿಕ್ರಮ್ ಸಿಂಹಂಗ್ ಬಲ ಬರುತ್ತೆ. ಈ ಮನೆನ ಹಾಳು ಮಾಡಬೇಕು ಅಂತ ನಾನು ಎಂತೆಂಥ ಪ್ಲಾನ್ ಮಾಡಿದ್ದೀನಿ ಗೊತ್ತಾ? ಮೇಘನ ನನ್ನನ್ನು ನಂಬಿದಾಳೆ. ನಾನು ಹೇಗೆ ಹೇಳ್ತೀನೋ ಹಾಗೆ ನಡ್ಕೋತಾ ಇದ್ದಾಳೆ. ಅವಳಿಗೆ ಈಗ ನಾನೇ ಗುರು. ವಿಕ್ರಮ್ ಸಿಂಹ ಕುಡಿತಕ್ಕೆ ದಾಸ ಆಗಿ ಮನೇಲಿ ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾನೆ. ಅವನು ನೋಡ್ಕೊಂಡು ಮೇಘನ ಇಲ್ಲಿ ಸಾಯ್ತಾಳೆ.